ಹಾಗೆ ಇವತ್ತು 3D ಕ್ಯಾಸ್ಟಿಂಗ್ ಮಾಡಿಸ್ತಿದ್ದೀವಿ. ಒಂದು 11:30 ಅಷ್ಟೊತ್ತಿಗೆ ಅವ್ರು ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಇವತ್ತು ಸ್ನಾನ ಕೂಡ ಲೇಟಾಗಿ ಮಾಡಿಸಿದ್ವಿ. ಅಂದರೆ ಒಂದು 10 ಮಾಡಿಸಿದ್ವಿ. ಅವ್ರು ಬರೋ ಅಷ್ಟರಲ್ಲಿ ಇವಳು ಕೂಡ ಮಲಗಿರ್ತಾಳೆ. ಅವಾಗ ಕ್ಯಾಸ್ಟಿಂಗ್ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಅಂತ. ನಿನ್ನೆ ತಾನೇ ರಂಜಿತ್ ಸ್ವಲ್ಪ ಅವ್ರ ಮಗಳಿಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು. ಅದರಲ್ಲಿ ಈ ಫ್ರಾಕ್ನ ಪಿಕ್ ಮಾಡಿ ಇವತ್ತು ವೇರ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅವ್ರು 3 to 6 ಮಂತ್ ಸೈಜ್ನೇ ತೊಗೊಂಡು ಬಂದಿದ್ರು. ಬಟ್ ಇವಳಿಗೆ ಲೆಂತ್ ಆಗ್ತಿತ್ತು, ಆದರೂ ಕ್ಯೂಟಾಗಿ ಕಾಣ್ತಿದ್ಲು. ಎವ್ರಿ ಡೇ ಸ್ನಾನ ಆಗಿದ ತಕ್ಷಣ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ನಿದ್ದೆ ಮಾಡ್ತಿದ್ಲು. ಬಟ್ ಇವತ್ತು ಹಾಫ್ ಅನ್ ಅವರ್ಗೆ ಎದ್ಬಿಟ್ಲು. ಮತ್ತೆ ಎಷ್ಟೇ ಮಲಗ್ಸಕ್ಕೆ ಟ್ರೈ ಮಾಡಿದ್ರು ಅವಳು ಮಲಗಲಿಲ್ಲ. ಮತ್ತು ಇವ್ರಿಗೂ ಕೂಡ ಬೇರೆ ಆರ್ಡರ್ಸ್ ಇತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಎದ್ದಿರುವಾಗಲೇ ಕ್ಯಾಸ್ಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಇನ್ನು 3 ಮಂತ್ ಕಂಪ್ಲೀಟ್ ಆಗಿರಲಿಲ್ಲ ಹಾಗೆ ನಾವು ಕ್ಯಾಸ್ಟಿಂಗ್ ಮಾಡಿಸ್ಬೇಕಾದ್ರೆ. ಈಗಲೇ ಮಾಡಿಸಿದ್ರೆ ಪುಟಾಣಿ ಕಾಲು ಕೈ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು 2nd ಮಂತಲ್ಲೇ ಪ್ಲಾನ್ ಮಾಡಿಕೊಂಡು ಮಾಡಿಸ್ತಾ ಇದ್ದೀನಿ. ಅವಳ ಕೈ ಯಾರಿಗೂ ಒಂದು ಫ್ಯೂ ಮಿನಿಟ್ಸ್ ಕೂಡ ಕೊಡಲ್ಲ. ಬಟ್ ಸ್ಟಿಲ್ ಅವ್ಳ ಜೊತೆ ಕನ್ವರ್ಸೇಷನ್ ಮಾಡ್ತಾ ಅವಳನ್ನ ಡೈವರ್ಟ್ ಮಾಡಿಕೊಂಡು ಕೈದಾಗೋ ಕ್ಯಾಸ್ಟಿಂಗ್ ಮುಗಿಸ್ಬಿಟ್ವಿ. ಇನ್ನು ಕಾಲಂತೂ ಕೇಳೋದೇ ಬೇಡ, ಯಾವಾಗಲೂ ಮೂಮೆಂಟ್ಸ್ ಮಾಡ್ತಾನೆ ಇರ್ತಾಳೆ. ಅದೇ ಥರ ಕನ್ವರ್ಸೇಷನ್ ಮಾಡಿಕೊಂಡು ಹೇಗೋ ಕಾಲ್ದು ಕೂಡ ಕ್ಯಾಸ್ಟಿಂಗ್ ಮುಗಿಸ್ಬಿಟ್ವಿ. ನಾನು ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಇವಳು ಕೈ ಬೆರಳುಗಳೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದಾಳ, ಹೇಗೆ ಇಟ್ಕೊಂಡಿದ್ದಾಳೆ ಅಂತ ನಾನು ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅಲ್ಲೇ ವಿತಿನ್ ಒಂದು ಹಾಫ್ ಅನ್ ಅವರ್ಗೆ ಅವರು ಔಟ್ಪುಟ್ ಕೂಡ ನನಗೆ ತೋರಿಸಿದ್ರು. ಕ್ಯಾಸ್ಟಿಂಗ್ ಮಾಡೋದು ಕೂಡ ಮುಗೀತು, ಅವಳು ಕೂಡ ಮಲ್ಕೊಂಡ್ಳು. ಡೇ ಟೈಮ್ ಡೀಪ್ ಸ್ಲೀಪ್ ಹೋಗೋದೇ ತುಂಬ ಕಡಿಮೆ. ಅವಳು ಏನಾದ್ರು ಸೌಂಡ್ ಆದರೆ ಸಾಕು ಪಟ್ ಅಂತ ಎದ್ಬಿಡ್ತಾಳೆ. ಅವಳದೊಂದು ಕೈ ಔಟ್ಪುಟ್ ಅಂತೂ ತುಂಬ ಕ್ಯೂಟಾಗಿ ಬಂದಿತ್ತು. ಆ ಬೆರಳುಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವು. ಇದೇ ಅದು. ಅಂಡ್ ನಾನು ಈ 3D ಕ್ಯಾಸ್ಟಿಂಗ್ ಮಾಡಿಸಿದ್ದು ಪರಿಮಳ ಮೆಮೊರೀಸ್ ಅನ್ನೋ ಇನ್ಸ್ಟಾ ಪೇಜಿಂದ. ನಾನು ಅವ್ರ ಪೇಜ್ನ ಬೇಕಿದ್ರೆ ಟ್ಯಾಗ್ ಮಾಡಿರ್ತೀನಿ. ನಿಮಗೂ ಈ ರೀತಿ 3D ಕ್ಯಾಸ್ಟಿಂಗ್ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫೈನಲ್ ಔಟ್ಪುಟ್ಗೂ ವೆಯ್ಟ್ ಮಾಡ್ತಿದ್ದೀನಿ. ಅದನ್ನ ಬಂದಿದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂಡ್ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೊತಿದ್ದೀರಾ ಆಫ್ಟರ್ ಡೆಲಿವರಿ ಅಂತ ಕೇಳ್ತಿರ್ತೀರಾ. ಹೌದು, ನಾನು ತೊಗೊತಿದ್ದೀನಿ. ಆಲ್ಮೋಸ್ಟ್ 6 ಮಂತ್ವರೆಗೂ ತೊಗೊಳೋದು ಕೇಳಿದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.